ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಪ್ರಿಯ ಸ್ನೇಹಿತರೆ, ಇಂದು ನಾವು ಹೃದಯವನ್ನು ತಟ್ಟುವ ಒಂದು ಅಮೂಲ್ಯ ಇಸ್ಲಾಮಿಕ್ ಸಂದೇಶದ ಬಗ್ಗೆ ತಿಳಿಯೋಣ. ತಾಯಿಯ ಪಾದದ ಕೆಳಗೆ ಸ್ವರ್ಗವಿದೆ. ಈ ಮಾತು ಕೇವಲ ವಾಕ್ಯವಲ್ಲ, ಇದು ಒಂದು ಜೀವನ ಮಾರ್ಗ, ಸ್ವರ್ಗಕ್ಕೆ ಹೋಗುವ ದಾರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನು ತಾಯಿಗೆ ಅತಿ ಉನ್ನತ ಸ್ಥಾನ ಕೊಟ್ಟಿದ್ದಾನೆ. ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತುಕೊಂಡು ನೋವು, ಕಷ್ಟ, ತ್ಯಾಗ ಎಲ್ಲವನ್ನೂ ಸಹಿಸಿಕೊಂಡು ನಮ್ಮನ್ನು ಈ ಲೋಕಕ್ಕೆ ತಂದವಳು. ತಾಯಿ ಎಂದರೆ ಯಾರು? ತಾಯಿ ಎಂದರೆ ತ್ಯಾಗ ಮಾಡುವಳು. ತಾಯಿ ಎಂದರೆ ನಮಗೋಸ್ಕರ ನೋವು ತಿನ್ನುವಳು. ತಾಯಿ ಎಂದರೆ ನಮಗೇನಾದರೂ ತೊಂದರೆ ಆದರೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಎಚ್ಚರ ವಹಿಸುವಳು. 9 ತಿಂಗಳು ಹೊತ್ತುಕೊಂಡು ನೋವಿನಲ್ಲೇ ನಮಗೆ ಜನ್ಮ ಕೊಟ್ಟವಳು ತಾಯಿ. ನಾವು ನಗುವಾಗ ಸಂತೋಷ ಪಡುವಳು, ನಾವು ಅತ್ತಾಗ ದುಃಖ ಪಡುವಳು. ಆದ್ದರಿಂದ ಇಸ್ಲಾಂ ಧರ್ಮದಲ್ಲಿ ತಾಯಿಗೆ ಅತಿ ಉನ್ನತ ಸ್ಥಾನ ನೀಡಲಾಗಿದೆ. ಕುರಾನ್ನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ರೀತಿ ಉಲ್ಲೇಖಿಸಿದ್ದಾನೆ: ನಾವು ಮನುಷ್ಯನಿಗೆ ಅವನ ತಂದೆ ತಾಯಿಗೆ ಕೃತಜ್ಞನಾಗಿರುವಂತೆ ಆದೇಶಿಸಿದ್ದೇವೆ. ಅವನ ತಾಯಿ ದುರ್ಬಲತೆಯ ಮೇಲೆ ದುರ್ಬಲತೆಯಿಂದ ಹೊತ್ತುಕೊಂಡಳು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಮೊದಲು ತಾಯಿಯ ಕಷ್ಟವನ್ನು ಹೇಳುತ್ತಾನೆ. ಅವಳು ತನ್ನ ದುರ್ಬಲತೆಯಲ್ಲೂ ತನ್ನ ಗರ್ಭದಲ್ಲಿ ನಿನ್ನನ್ನು ಹೊತ್ತುಕೊಂಡಳು. ಇನ್ನೊಂದೆಡೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ರೀತಿ ಉಲ್ಲೇಖಿಸಿದ್ದಾನೆ: ನೀವು ನಿಮ್ಮ ಒಡೆಯನನ್ನು ಹೊರತು ಬೇರಾರನ್ನು ಆರಾಧಿಸಬೇಡಿ. ನಿಮ್ಮ ತಂದೆ ತಾಯಿಯಲ್ಲಿ ಒಬ್ಬರಾಗಲಿ ಅಥವಾ ಇಬ್ಬರಾಗಲಿ ವೃದ್ಧಾಪ್ಯಕ್ಕೆ ತಲುಪಿದರೆ ಅವರೆದುರು ಚಕಾರವೆತ್ತಬೇಡಿ, ಎಂದರೆ ಉಫ್ಫೆಂದು ಕೂಡ ಅನ್ನಬೇಡಿ. ಅವರನ್ನು ಗದರಿಸಬೇಡಿರಿ ಮತ್ತು ಅವರೊಂದಿಗೆ ಗೌರವದಿಂದ ಮಾತಾಡಿರಿ. ಅಲ್ಲಾಹ್ ಸುಬ್ಹಾನಹು ವ ತಆಲನು ತನ್ನ ಆರಾಧನೆಯ ಜೊತೆಗೆ ತನ್ನ ಪೋಷಕರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಆಜ್ಞೆಯನ್ನು ನೀಡಿದ್ದಾನೆ ಮತ್ತು ಅವರ ಮುಂದೆ ವಿನಯದಿಂದ ವರ್ತಿಸಬೇಕು. ಸದಾ ಅವರಿಗಾಗಿ ಪ್ರಾರ್ಥಿಸಿ, ಅವರಿಗೆ ಗೌರವಪೂರ್ವಕವಾದ ಮಾತುಗಳನ್ನೇ ಆಡಿರಿ ಮತ್ತು ಅವರ ಮುಂದೆ ವಿನಯದಿಂದ ವರ್ತಿಸಿರಿ ಎಂದು ಹೇಳುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬೋಧನೆಗಳು. ಅಲ್ಲಾಹನ ಸಂದೇಶವಾಹಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ತಂದೆ ತಾಯಿಯ ಸೇವೆಯು ಜಿಹಾದ್ಗಿಂತಲೂ ಮಿಗಿಲಾದ ಪುಣ್ಯದ ಕೆಲಸ ಎಂದು ತಿಳಿಸಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ತಾಯಿಯ ಪಾದದ ಕೆಳಗೆ ಸ್ವರ್ಗವಿದೆ. ಅಂದರೆ ತಾಯಿಯ ಸೇವೆ ಮಾಡುವವನು, ತಾಯಿಗೆ ಗೌರವ ಕೊಡುವವನು, ತಾಯಿಯನ್ನು ಸಂತೋಷದಿಂದ ಇಡುವವನು, ಅವನಿಗೆ ಸ್ವರ್ಗದ ದಾರಿ ತೆರೆದಿದೆ. ಸ್ವರ್ಗ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ, ಆದರೆ ತಾಯಿಯ ಸೇವೆ ಮಾಡುವುದರಿಂದ ಸ್ವರ್ಗವು ಸುಲಭವಾಗಿ ಸಿಗುವುದು. ತಾಯಿಯ ಪಾದದ ಕೆಳಗೆ ಸ್ವರ್ಗವಿದೆ. ಒಬ್ಬ ಸಹಾಬಿ ರದಿಯಲ್ಲಾಹು ಅನ್ಹು ರವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದು ಕೇಳಿದರು: ನಾನು ನನ್ನ ಪೋಷಕರಲ್ಲಿ ಯಾರಿಗೆ ಹೆಚ್ಚು ಸೇವೆ ಮಾಡಬೇಕು ಎಂದು ಕೇಳಿದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ನಿನ್ನ ತಾಯಿ. ಆ ಸಹಾಬಿ ರದಿಯಲ್ಲಾಹು ಅನ್ಹು ಮತ್ತೆ ಕೇಳಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ನಿನ್ನ ತಾಯಿ. 3ನೇ ಬಾರಿ ಆ ಸಹಾಬಿ ರದಿಯಲ್ಲಾಹು ಅನ್ಹು ರವರು ಕೇಳಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ನಿನ್ನ ತಾಯಿ ಎಂದು ಹೇಳಿದರು. 4ನೇ ಬಾರಿ ಕೇಳಿದರು, ನಿನ್ನ ತಂದೆ ಎಂದರು. ಇದರಿಂದ ತಿಳಿಯುತ್ತದೆ ತಾಯಿಯ ಹಕ್ಕು ತಂದೆಗಿಂತ 3 ಪಟ್ಟು ಜಾಸ್ತಿ ಎಂದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ದೊಡ್ಡ ಪಾಪಗಳಲ್ಲಿ ಒಂದು ತಂದೆ ತಾಯಿಗೆ ಅವಿಧೇಯತೆ ತೋರಿಸುವುದು, ತಂದೆ ತಾಯಿಗೆ ಕಠಿಣವಾದ ಮಾತಾಡುವುದು, ಅವರ ಬಗ್ಗೆ ನಿರ್ಲಕ್ಷ್ಯ ತೋರುವುದು, ತಾಯಿಯ ಎದುರು ಏರು ಧ್ವನಿಯಲ್ಲಿ ಗದರಿಸುವುದು. ಇವುಗಳಿಂದ ತಾಯಿಯ ಹೃದಯಕ್ಕೆ ನೋವುಂಟಾಗುತ್ತದೆ. ತಾಯಿಯ ಕಣ್ಣೀರು ಅಲ್ಲಾಹ್ ಸುಬ್ಹಾನಹು ವ ತಆಲನ ಆಜ್ಞೆಯ ಉಲ್ಲಂಘನೆ. ಇದರಿಂದ ನಾವು ಶಿಕ್ಷೆಗೆ ಗುರಿಯಾಗುತ್ತೇವೆ. ಯಾವುದೇ ಕಾರಣಕ್ಕೂ ತಾಯಿಯ ಮನಸ್ಸು ನೋವಾಗದಂತೆ ನೋಡಿಕೊಳ್ಳಬೇಕು, ಕಣ್ಣೀರು ಹಾಕದಂತೆ ನೋಡಿಕೊಳ್ಳಬೇಕು. ಇಸ್ಲಾಂ ಧರ್ಮದ ಪ್ರಕಾರ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಅಲ್ಲಾಹ್ ಸುಬ್ಹಾನಹು ವ ತಆಲನ ಆರಾಧನೆ ಮಾಡಿದರೂ ಅವನು ತನ್ನ ಪೋಷಕರಿಗೆ, ತಂದೆ ತಾಯಿಗೆ ಗೌರವಿಸದಿದ್ದರೆ ಅವನ ಆರಾಧನೆ ಯಾವುದೇ ಪ್ರಯೋಜನ ಇಲ್ಲ. ಆರಾಧನೆ ಅಪೂರ್ಣ. ತಂದೆ ತಾಯಿಯ ಸೇವೆಯೇ ಸ್ವರ್ಗಕ್ಕೆ ಹೋಗುವ ಸುಲಭ ದಾರಿಯಾಗಿದೆ. ಅಲ್ಲಾಹನ ಸಂದೇಶವಾಹಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ತಂದೆಯು ಸ್ವರ್ಗದ ಬಾಗಿಲು. ನೀವು ಬಯಸಿದರೆ ಆ ಬಾಗಿಲನ್ನು ಉಳಿಸಿಕೊಳ್ಳಬಹುದು ಅಥವಾ ಕಳೆದುಕೊಳ್ಳಬಹುದು. ತಂದೆ ತಾಯಿಯ ತೃಪ್ತಿಯಲ್ಲೇ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲನ ತೃಪ್ತಿ ಇದೆ. ತಂದೆ ತಾಯಿಯ ಸಂತೋಷವೇ ಅಲ್ಲಾಹ್ ಸುಬ್ಹಾನಹು ವ ತಆಲನ ಸಂತೋಷವಾಗಿದೆ. ಅವನನ್ನು ಮೆಚ್ಚಿಸಲು ಸಾಧ್ಯ. ತಂದೆ ತಾಯಿಯ ಸೇವೆ ಮಾಡುವುದು ನಮಗೆ ಸಿಕ್ಕಿರುವ ದೊಡ್ಡ ಭಾಗ್ಯ. ಅವರು ಸ್ವರ್ಗದ ಬಾಗಿಲುಗಳು. ಆ ಬಾಗಿಲು ಪ್ರೀತಿ ಮತ್ತು ಸೇವೆಯ ಮೂಲಕ ತೆರೆಯುವುದು. ಅದು ನಮ್ಮ ಕೈಯಲ್ಲಿದೆ.
ಪೋಷಕರು ಮರಣ ಹೊಂದಿದ ನಂತರ ಅವರಿಗಾಗಿ ಪ್ರಾರ್ಥಿಸುವುದು ಮತ್ತು ಅವರ ಸ್ನೇಹಿತರನ್ನು ಗೌರವಿಸುವುದು ಮಕ್ಕಳ ಕರ್ತವ್ಯ. ತಂದೆ ತಾಯಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಪ್ರಾರ್ಥಿಸುವುದು, ಅವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ನೀಡಲಿ ಎಂದು ಪ್ರತಿದಿನ ಪ್ರಾರ್ಥಿಸುವುದು, ಅವರ ಹೆಸರಲ್ಲಿ ಬಡವರಿಗೆ ಸಹಾಯ ಮಾಡುವುದು, ಮರ ನೆಡುವುದು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು, ತಂದೆ ತಾಯಿಯ ಆಪ್ತ ಸ್ನೇಹಿತರನ್ನು ಭೇಟಿ ಮಾಡಿ ಅವರಿಗೆ ಗೌರವ ನೀಡುವುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಆಗಿದೆ, ಅಂದರೆ ಮಾದರಿಯಾಗಿದೆ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ಓ ನನ್ನ ರಕ್ಷಕ ಅಲ್ಲಾಹನೇ, ನನ್ನ ತಂದೆ ತಾಯಿ ಬಾಲ್ಯದಲ್ಲಿ ನನ್ನನ್ನು ಪ್ರೀತಿಯಿಂದ ಸಾಕಿದಂತೆ ನೀನು ಅವರ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥಿಸಲು ಕುರಾನ್ ಕಲಿಸಿಕೊಡುತ್ತದೆ. ತಂದೆ ತಾಯಿ ಜೀವಂತವಾಗಿದ್ದರೆ ಅದು ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲನು ಕೊಟ್ಟ ದೊಡ್ಡ ಅವಕಾಶ. ತಾಯಿಯ ಸೇವೆ ಮಾಡಿದರೆ ಸ್ವರ್ಗವು ಸಿಗುವುದು. ತಾಯಿಯ ಪಾದದ ಕೆಳಗೆ ಸ್ವರ್ಗವಿದೆ. ತಾವು ತಮ್ಮ ತಂದೆ ತಾಯಿಯನ್ನು ಪ್ರೀತಿಸುತ್ತಿದ್ದರೆ, ಅವರ ಸೇವೆ ಮಾಡುತ್ತಿದ್ದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.